ಗೈಸ್ ಕ್ಯಾರೆಟ್ ಅಲ್ಲ ಬಂದಿದೆ ಅಲ್ಲ ನೋಡ್ರಿ ಇಲ್ಲಿ ಬೆಂಕಿ ಗೈಸ್ ನೋಡ್ರಿ ಫ್ರೀಯಾಗಿ ತಿಂತ ಮುದ್ದೆ ನೋಡೋಣ ಮಾಡೋ ಕೆಲಸ ಇಲ್ಲ ಅಂತಾರಲ್ಲ ನೋಡ್ರಿ ಇದೆ ನೋಡ್ರಿ ಫ್ರೆಂಡ್ಶಿಪ್ ಇಂಪಾರ್ಟೆಂಟಾ ಮನಿ ಇಂಪಾರ್ಟೆಂಟಾ? ಮನಿ ಇಂಪಾರ್ಟೆಂಟ್. ಯಾಕೆ? ಫ್ರೆಂಡ್ಶಿಪ್ ಒಂದೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ ಕುಡ್ದು ಅಲ್ಲಿ ಇಲ್ಲಿ ಕೂತ್ಕೋತಾರೆ, ದುಡ್ಡಿದ್ರು ದುಡ್ಡಿಲ್ಲ ಅಂತಾರೆ. ಈಗ ಏನ್ ಕೇಳಿದ್ರಿ ನನ್ ನೆನ್ಪಿಲ್ಲ. ಹೇಳ್ಚಾ Hi guys, welcome to Ravi Vlogs. ನಿಂತ್ಕೊಂಡು ಇಂಟ್ರೋ ಕೊಟ್ಬಿಡ್ತೀನಿ Guys, ಇಲ್ಲಿ guys, ಹೀರೋ ನೀನು ಬ್ಲಾಗ್ ನಮ್ಮ ಆಕಾಶ್ ಅವರು ನಿನ್ನೆ ಭಯ ಬಿದ್ದು ಅಲ್ಲಪ್ಪ ಭಯ ಬಿದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ. ಹಲೋ ಗಾಯ್ಸ್, ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ರವಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಬೆಳಗ್ಗೆ ಬೇಗ ಎದ್ದು ಯಾರ ರೇಂಜಿಗೆ ಓಡ್ ಬಂದಿದ್ದೀನಿ, ಸ್ನಾನ ಮಾಡ್ಕೊಂಡು ಟೈಮ್ ಆಯಿತು ಅಂತ ಬಸ್ಸಲ್ಲೆಲ್ಲ ಪ್ಯಾಂಟೆಲ್ಲ ಒದ್ದೆ ಎಲ್ಲ ಗೈಸ್ ಫುಲ್ಲು ಹಂಗಂಗೆ ಓಡ್ ಬಂದ್ಬಿಟ್ನ. ಆಮೇಲೆ ಜೇಮ್ಸ್ ಕೈಲಿ ಬ್ಯಾಗ್ ಕೊಟ್ಟು ಬ್ಲೇಸರ್ ಹಾಕೊಂಡು ಒಂದೊಂದೇ ಕಾಲೇಜಿಂದ ನಡ್ಕೊಂಡ್ಬರ್ಬೇಕಾದ್ರೆ ಒಂದೊಂದೇ ಐಟಮ್ ಹಾಕೊಂಡು ಬಂದಿದ್ದೀನಿ. ಸೊ ಇವಾಗ ಎಕ್ಸಾಮ್ ಬರ್ದ್ರಿ, ಎಕ್ಸಾಮಲ್ಲಿ ನನಗೆ 25/25 ಬರೆದೆ. ಎಲ್ಲರೂ ಬರೆದ್ರು ಅಷ್ಟೇ, ಹಬ್ಬದೆಲ್ಲ ಎಲ್ಲರೂ ಕಾಪಿ ಮಾಡ್ಕೊಂಡೇ ಬರೆದ್ರು, ಎಲ್ಲರೂ ಅಷ್ಟೇ ಗೆದ್ರು ಅಂತ ಇದ್ದೀನಿ. ಸೊ ಎಲ್ಲರೂ ಅಷ್ಟೇ ಸ್ಕೋರ್ ಮಾಡಿದ್ರು. ಸೊ ಯಾರು ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿದ್ರು, ಸಬ್ಸ್ಕ್ರೈಬ್ ಮಾಡಿದ್ರು, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಸ್ಟಾರ್ಟ್ ಮಾಡ್ಬಂಗ ಗಾಯ್ಸ್. ಇವಾಗ ಸ್ಟಾರ್ಟ್ ಮಾಡಿ. ಬೆಳಗ್ಗೆ ಏನು ಮಾಡ್ತಿದ್ದೆ? ಬೆಳಗ್ಗೆ ಮಾಡಿಲ್ಲ ಬ್ಲಾಗ್ ಸ್ವಲ್ಪ ಟಚ್ ಆಗ್ತೀನಿ, ಮಕ್ಕ ಕಾಣಿಸುತ್ತೆ. ಕಾಣಿಸಲ್ಲ ಅಂತನಾ? ಆಕಾಶ್ಗೆ ಇಮಿಟೇಟ್ ಮಾಡ್ತಾ ಇದೆಯಾ? ಕಾಣಿಸಲ್ಲ ಅವರು ಅಂತ ಯಾರಿಗೋ ಬಿಡ್ತಿರೋದು. ಗೈಸ್ ನಾನು ಇನ್ನೂ ಏನೂ ತಿಂದಿಲ್ಲ, ಹೋಗ್ಬಿಟ್ಟು ಕ್ಯಾಂಟೀನಲ್ಲಿ ತಿನ್ನಬೇಕು. ಒಂದು 5 ಮಿನಿಟ್ಸ್ ಅಷ್ಟೇ ಕ್ಲಾಸಲ್ಲಿ ಇರಬೇಕು. ಅದಾದಮೇಲೆ ಕ್ಯಾಂಟೀನ್ಗೆ ಹೋಗಿ ಫುಡ್ ಕೋರ್ಟಲ್ಲಿ ಏನಾದರೂ ಸ್ವಲ್ಪ ತಿನ್ನೋಣ, ಹೊಟ್ಟೆ ಹಸಿವಾಗ್ತೈತೆ. ಏನೂ ತಿಂದಿಲ್ಲ ನಾನು. ಮಮ್ಮಿ ಮಾಡಿದ್ರು, ಆದರೆ ಬರೋಷ್ಟರಲ್ಲಿ ಟೈಮ್ ಆಗೋಯ್ತು. ಸೊ ಇವಾಗ ಹೋಗಿ ತಿನ್ನೋಣ. ಲೆಟ್ಸ್ ಗೋ ಗೈಸ್. ಇನ್ನೊಂದು 5 ನಿಮಿಷ ಆದಮೇಲೆ ಬೇಗ ಬಲ್ಲೋ ಹೇಮಂತ್, ಎಲ್ಲಿಗೋಯ್ತೀಯಾ? ಸೀರಿಯಸ್ ಆಗಿ ಬೇಗ ಬರಬೇಕು. ಎಲ್ಲಿಗೋಯ್ತು? ಗೈಸ್ ನಾವು ಇವಾಗ ಎಕ್ಸಾಮ್ ಬರ್ದು ಬಂದಿದ್ದೀವಿ ಆಚೆ ಕಡೆ. ಸೊ ಕುತ್ಕೊಂಡಿದ್ದೀನಿ. ಆಕಾಶು ಲೈಬ್ರರಿಗೆ ಹೋಗಿದ್ದಾನೆ ಬುಕ್ ಇಟ್ಕೊಂಡು ಬರೋಕ್ಕೆ. ಅದಕ್ಕೆ ಹೇಮಂತ್ ಫೋನಲ್ಲಿ ಮಾತಾಡ್ತಿದ್ದಾನೆ, ಯಾರ ಜೊತೆ ಅಂತ ಗೊತ್ತಿಲ್ಲ. ಬ್ಲಶಿಂಗ್ ಮಾಡ್ತೀನಿ, ಫುಲ್ಲು ಬ್ಲಶೇ. ಸೊ ಗೈಸ್ ಇವಾಗ ಅವ್ನು ಬಂದಾದ್ಮೇಲೆ ಕ್ಯಾಂಟೀನ್ಗೆ ಹೋಗಿ ಏನೋ ತಿನ್ಕೊಂಡು ಮನೆಗೆ ಹೊಡ್ತೀನಿ. ಬೇಗ ಮನೆಗೆ ಹೋಗೋಣ, ಇಟ್ಸ್ ಗೋ. ದೋಸೆ ತೊಗೊಂಡೆ ನಾನು, ಮಸಾಲೆ ದೋಸೆ. ಅಲ್ಲಿ ಹೇಮಂತ್ ಪರೋಟ ತೊಗೊಂಡಿದ್ದಾನೆ. ಸೊ ತಿನ್ಕೊಂಡು ಬೇಗ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ನನ್ನ ಫೋನ್ ಬೇರೆ ಚಾರ್ಜರ್ ಇಲ್ಲ ಗೈಸ್, ಚಾರ್ಜರು ಹಾಕಿರಲಿಲ್ಲ ಮಾರ್ನಿಂಗು. ಮನೆಗೆ ಹೋಗೋಣ, ಬೇಗ ತಿನ್ಕೊಂಡು. ಗೈಸ್ ಕ್ಯಾರೆಟ್ ಅಲ್ಲ ಬಂದಿದೆ ಅಲ್ಲ ನೋಡ್ರಿ ಇಲ್ಲಿ ಬೆಂಕಿ ನೋಡಿ. ಅಲ್ಲಿ ನಾನೇ ತಿಂದಿಲ್ಲ ಮಚ್ಚ. ನನ್ನ ಕೈಯಲ್ಲಿ ಸ್ಪೂನೇ ಇಲ್ವೋ? ಇಲ್ಲಿ ಎಷ್ಟು ತಿನ್ನಕ್ಕೆ ಬಿಡ್ತಿಲ್ಲ ಗೈಸ್, ನೋಡಿ ಹೆಂಗ್ ತಿಂದವ್ರೆ. ನಾನು ಊಟ ಒಂದು ಬಿಡ್ರು ಅದಷ್ಟೇ ನಂಗೆ ಹೋಗ್ರು. ಕಚ್ಕೊಂಡು ಕುಡಿದ್ರೆ ನಾನು ಕುಡಿಯಲ್ಲ. ಕುಡಿ ಅವ್ರು ಕೊಡು, ನಂಗೆ ಲಾಸ್ಟಲ್ಲಿ ಕೊಡು. ನೀನು ಕುಡಿಯೋ? ಇಲ್ಲ ಆರಾಮ ಕೊಡಿ, ನಾನು ಆಮೇಲೆ ಕುಡಿತೀನಿ ಲಾಸ್ಟಲ್ಲಿ. ನಂಗೆ ಸ್ವಲ್ಪ ಕೊಡು. ಗೊತ್ತಾಯ್ತು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಇಲ್ಲಿ ಮುತ್ಕೊಟ್ರು ಕುಡಿಯಲ್ವಾ? ಅವ್ನು ಲಾಸ್ಟಲ್ಲಿ ಕುಡಿತಾನೆ. ಬರೋ ಸಾಯಿ ಸೀದಾ. ಜೇಮ್ಸ್ ಎಂತ ಮಕ್ಕರ್ ಮಾಡ್ದ ಅಂದರೆ ಹೋಟ್ಲವ್ರಿಗೆ, ನಮ್ಮ ಕ್ಯಾಂಟೀನ್ ಫುಡ್ ಕೋರ್ಟವ್ರಿಗೆ ಮಸ್ತಾಗಿ ಮಕ್ಕರ್ ಮಾಡ್ದ. ಬರ್ತಾನೆ ಇವಾಗ. ವಡೆನ ಫ್ರೀಯಾಗಿ ಇಸ್ಕೊಂಬತ್ತಾನೆ ಗೈಸ್. ಅವ್ರು ಫೋನ್ ಪೇ ಮಾಡಿದ್ರು, ಅವ್ರು ಇಸ್ಕೊಂಬಂದಿರಲಿಲ್ಲ. ಹೌದಾ? ಅವ್ರು ಇಸ್ಕೊಂಬಂದಿರಲಿಲ್ಲ ಗೈಸ್ ನೋಡಿ, ಫ್ರೀಯಾಗಿ ತಿಂತ ಮುದ್ದೆ ನೋಡೋಣ. ತಿನ್ಕೋ ಪಾಪ. ಇವನು ಫೋನ್ ಪೇ ಮಾಡವನೆ ಆ ಒಡೆಗೆ, ಇವನು ಎತ್ಕೊಂಬಂದ್ಬಿಟ್ಟು ಮುಗ್ತವನ ಅವಾಗಲೇ. ಯಾರ್ದೋ
ಸ್ಕ್ಯಾಮು. ದೂರ ಇರು ಕ್ಯಾಮ್ರಾ ಒಂಚೂರು. ತಿಂದವನೇ ಒಂದು ಪೀಸ್ ಕೊಟ್ಟಿಲ್ಲ ಯಾರಿಗೂ. ತಿನ್ರಿ ಯಾರು ಬೇಡ ಬಾ, ನಾನೇ ತಿಂತೀನಿ ಬಾ. ಬೇಡ ನೀನು ತಿನ್ನು ಆರಾಮಾಗಿ. ಅವ್ನು ತಿಂತವನೆ ಫಸ್ಟು. ನೀನು ತಿಂದಿಲ್ವಾ? ದಡಿಯಾ ತಿನ್ಬಿಟ್ಟು ಅಪ್ಪ ನಾನು ದುಡ್ಡು ಕೊಟ್ಟು ತಿಂತೀನಪ್ಪ, ಹಿಂಗೆಲ್ಲ ತಿನ್ನಲ್ಲ. ಇದು ನಂಬ ಅಂತ ಮಾತು. ಅದಕ್ಕೆ ಒಂದು ಪೀಸ್ ತಿಂದಿದ್ದು. ಏ ಕಳ್ಳ, ನಾಟಕ ಅಂದ್ರೆ ಆಕಾಶು, ಆಕಾಶ ಅಂದ್ರೆ ನಾಟಕ. ನೋಡಿದ್ರೆ ಹಂಗೆ ಅನ್ಸುತ್ತಾ? ನೋಡಿದ್ರೆ ಹಂಗೆ ಅನ್ಸುತ್ತೆ, ಪಕ್ಕ ಅನ್ಸುತ್ತೆ. ತಿರುಗಿ ಕೈ ಎತ್ತು, ಪಕ್ಕ ಅನ್ಸುತ್ತೆ. ಇವಾಗ ನಾನು ಮನೆ ಓಡ್ತಾ ಇದ್ದೀನಿ. ಸೊ ಟೈಮ್ ಆಗಿತ್ತು ಅಂದರೆ ಎಷ್ಟೊಂದು ಜಾಸ್ತಿ ಟೈಮ್ ಇರಲಿಲ್ಲ. ಒಂದು 5 ನಿಮಿಷ ಇದ್ಬಿಟ್ಟು ಇವಾಗ ಬಸ್ ಬರ್ತಾಯಿದ್ದು. ನೆಕ್ಸ್ಟ್ ಬಸ್ ಹತ್ಕೊಂಡು ಮನೆಗೆ ಹೋಗೋಣ. ಗೇಮ್ಸ್ ಹೋಗ್ತಾರೆ, ಮನೆಗೆ ಹೋಗೋಣ. ಗೈಸ್ ನಾನು ಇಷ್ಟೊತ್ತು ಮಲಗಿದೆ. ಆಮೇಲೆ ಎದ್ದು ಇವಾಗ ಗೀಝರ್ ತಂದಿದ್ರಲ್ಲ, ನಾವು ಗೀಝರ್ ತೊಗೊಂಡಿದ್ರಿ, ಅದನ್ನು ಫಿಟ್ ಮಾಡೋಕ್ಕೆ ಬಂದಿದ್ರು. ಸೊ ಅವರೆಲ್ಲ ಬಂದು ಫಿಟ್ ಮಾಡಿ ಎಲ್ಲ ಹಾಕೊಟ್ಬಿಟ್ಟು ಹೋಗಿದ್ದಾರೆ. ನೋಡಿ ಇದೇ ಗೀಝರು. ಅದು ಗ್ರೀನ್ ಲೈಟ್ ಇದೆಯಲ್ಲ, ಅದು ರೆಡ್ ಲೈಟ್ ಆಗಬೇಕಂತೆ. ರೆಡ್ ಲೈಟ್ ಆಗಿದ ತಕ್ಷಣ ಆಗಿದೆ ಅಂತ ಹೇಳಿದ್ರು. ಸೊ ಅದನ್ನು ಫಿಟ್ ಮಾಡಿದ್ರು. ಇವಾಗ ನೋಡೋಣ ಫಿಟ್ ಮಾಡ್ಬೇಕಂದ್ರೆ ಗೈಸ್ ನಮ್ಮಮ್ಮ ನನಗೆ ಆಣೆ ಎಕ್ಸ್ಕೊಂಡು ಹೋಗ್ಬಿಟ್ಟವ್ರೆ. ಫಸ್ಟು ಗೀಝರಲ್ಲಿ ನಾನೇ ಫಸ್ಟು ಬಿಸಿನೀರು ಮಾಡ್ಕೋಬೇಕು, ಇಲ್ಲ ಬಿಸಿನೀರು ಅವರೇ ಫಸ್ಟ್ ಅಂತ ಅದನ್ನು ಯೂಸ್ ಮಾಡಬೇಕಾಗಿರೋದು ಬಿಸಿನೀರ. ಸೊ ಅದನ್ನು ಆನ್ ಮಾಡಿದ್ದೀನಿ ಸ್ವಲ್ಪ ಹೊತ್ತು. ನಾನು ಅದನ್ನು ಯೂಸ್ ಮಾಡಲ್ಲ ಇವಾಗ, ಇನ್ನು ಸ್ವಲ್ಪ ಹೊತ್ತು ಆಫ್ ಮಾಡ್ತೀನಿ. ನಮ್ಮ ಅಮ್ಮ ಬಂದಮೇಲೆ ಅವ್ರು ಯೂಸ್ ಮಾಡ್ಕೊಳ್ಳಿ. ಊಟ ಮಾಡಿಲ್ಲ ಗೈಸ್, ನಾನು ಅಲ್ಲಿ ತಿನ್ಕೊಂಬಂದಲ್ಲ, ಅಷ್ಟೇ ಸಾಕು. ಸೊ ಆಮೇಲೆ ಸ್ವಲ್ಪ ಮ್ಯೂಸ್ಲಿ ಎಲ್ಲ ಇದೆ, ಅದನ್ನು ತಿಂತೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ, ಒಂದು ಮೂವಿ ನೋಡಬೇಕಂತಿದೆ. ಸೊ ನೋಡೋಣ, ವಿಶಾಲ್ ರೆಕಮೆಂಡ್ ಮಾಡ್ದ, ಅದು ನೋಡೋಣ. ಲೆಟ್ಸ್ ಗೋ ಗೈಸ್. ಸೊ ಗೈಸ್ ನಾನು ಕೆಳಗಡೆ ಹೋಗಿದೆ. ಯಾಕೆ ಅಂದರೆ ಜೆಪ್ಟೋಲ್ ಸ್ವಲ್ಪ ಐಟಮ್ಸ್ ಆರ್ಡ್ರ್ ಮಾಡಿದೆ. ಹಾಲು ನೋಡಿ ಇಲ್ಲಿದೆ. ಸೊ ಹಾಂ ಹೇಳಿ. ಸೊ ಇದು ನಾಳೆ ಇದು ಸ್ನೋ ಸ್ಪ್ರೇ ಏನಕ್ಕೆ ಅಂತ ನಿಮ್ಗೆ ನಾಳೆ ಗೊತ್ತಾಗುತ್ತೆ ಇದ್ರ ಬಗ್ಗೆ. ಸೊ ಇದು ನಲ್ಲಿ ಕಣ. ಅದು ಬಿಟ್ಟರೆ ಯೂನಿಬಿಕ್ಕು ಶುಗರ್ ಫ್ರೀ ಬಿಸ್ಕೆಟ್ಸ್ 2 ಆ್ಯಂಡ್ ಮಿಲ್ಕ್ ತರಿಸಿದೆ. ಸೊ ಕಾಫಿ ಕುಡಿಯೋಣ. ಮಾಡೋಕ್ಕೆ ಕೆಲಸ ಇಲ್ಲ ಅಂತಾರಲ್ಲ, ನೋಡ್ರಿ ಇದೆ ನೋಡ್ರಿ ನನ್ನ ಕೈಗೆ. ನೋಡಿ ಗೈಸ್, ನಮ್ಮ ಅಮ್ಮ ಹೆಂಗೆ ಕಚ್ಚಾರ ನೋಡಿ ನನ್ನ ಕೈಗೆ. ಹಾಂ ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ, ಕೈ ಹಿಂಗೆ ಹಾಕ್ಕೊಂಡು ಕೂತಿದ್ದೆ, ಹಿಂಗೆ ಹಿಡ್ಕೊಂಡು ನೋಡ್ರಿ ಹಿಂಗೆ ಕಚ್ತವ್ರೆ ಇಲ್ಲಿ. ನೋಡಿ ಮತ್ತೆ ಕಚ್ಚಿದ್ರು. ಛೀ ಅಮ್ಮ, ನೀನು ನನ್ನ ಕೈನ ನಿಮ್ಮಂಥವ್ರಿಗೆಲ್ಲ ಕಚ್ಚಿಸ್ಕೊಳ್ಳಲ್ಲ ನೋಡ್ರಿ ಗೈಸ್, ಹೆಂಗೆ ಕಚ್ಚ ನಮ್ಮ ಹುಡುಗಿ ಪಡೋ ಸುಂದರವಾಗಿರೋ ಪ್ರೀತಿಸೋ ಹುಡುಗಿ, ನನ್ನ ಮದುವೆ ಆಗೋ ಹುಡುಗಿ ಕೈಲಿ ಮಾತ್ರ ಕಚ್ಚಿಸ್ಕೊಡೋದು ನಿಮ್ಮ ಥರ. ಛೀ ನಿಮ್ಮಂಥ ಹುಡುಗಿರ ಕೈಲಿ ಮುಗೀತಾ ಇದ್ದೀರಾ? ಬಂದ್ರೆ ಇಲ್ಲಿ ನಾನು ಕಂಡ್ರೆ ಭಯ ಗೈಸ್, ಭಯ ಅವ್ರಿಗೆ. ಯಾರಾದ್ರೂ ಸುಂದರವಾಗಿರೋ ಹುಡುಗಿರಿದ್ರೆ ನೋಡ್ತೀರಾ ಕಮೆಂಟ್ ಮಾಡಿ. ನಾವು ಅಮ್ಮನ ಗುರ್ಸಾಕ್ಬಿಡೋದ ಸುಮ್ಮನೆ ಹೇಳಿದ್ವಿ ಗೈಸ್. ಆಮೇಲೆ ಯಾರು ಸುಂದರವಾಗಿರೋ ಹುಡುಗಿರು ಬೇಡ, ಯಾರು ಬೇಡ. ಸ್ವಾಮೀಜಿ ಆಗಿದ್ದೀನಿ ನಾನು ಇವಾಗ. 1 ಸೆಕೆಂಡ್. ಸ್ವಾಮೀಜಿ ಅಮ್ಮ, ನಾನು ಇವಾಗ ಏನಾಗಿದ್ದೀನಿ ಹೇಳ್ರಿ? ಸ್ವಾಮೀಜಿ ಆಗಿದ್ದೀನಿ. ಮನೇಲಿ ಮತ್ತೆ ಹೇಳಿ ನಾನೇನಾಗಿದ್ದೀನಿ? ಸ್ವಾಮೀಜಿ ಆಗಿದ್ದಾರೆ. ಏನಕ್ಕೆ? ಹುಡುಗಿ ಸವಾಸ ಮಾಡಿ ಮಾಡಿ ಈಗ ಸ್ವಾಮೀಜಿ. ಗೈಸ್ ನಾನು ಇವಾಗ ಪಕ್ಕಾ ಸ್ವಾಮೀಜಿ. ನಾನು ಇವಾಗ ಯಾವ ಹುಡುಗಿರು ಸವಾಸನ ಬೇಡ ಅಂತ. ಅಮ್ಮ ನೀವು ಬಾಹುಬಲಿ ಆಗ್ರಿ, ಎತ್ರಿ ಹಿಂಗೆ ಎತ್ಕೊಂಡು ನಿಂತ್ಕೊಳ್ರಿ, ಎತ್ಕೊಂಡು ನಿಂತ್ಕೊಳ್ರಿ ಇವಾಗ. ಪಾಟ್ ನೀವು ಎದ್ದೊಳ್ಬೋದು, ಎತ್ರಿ ಇಲ್ಲಿ ಹೆಗ್ಲು ಮೇಲೆ. ಕೌನ್ ಹೇ ಓ ಕೌನ್. ದಯವಿಟ್ಟು ಈ ನಿಮ್ಮ ಸ್ಮೈಲ್ ತುಂಬಾ ಚೆನ್ನಾಗಿದೆ. ನನ್ನ ಸ್ಮೈಲ್ ಚೆನ್ನಾಗಿಲ್ಲ ಅಂತ ನಂಗೆ ಗೊತ್ತು. ಚೆನ್ನಾಗಿದೆ ಅಂತ ನಮಗೂ ಗೊತ್ತು. ನಡಿ ಅವೆಲ್ಲ ಎತ್ತಾಕು. ಏನ್ ಬೇಕು ನಿಮ್ಗೆ ಇವಾಗ? ಅವೆಲ್ಲ ಇದಕ್ಕೆ ಸಾಗಿಸಿ ದಿನ ಹಿಂಗೆ ಮಲಗಿಸೋದು ನೋಡು, ಪ್ರಯತ್ನ ಬೇಡ. ಹೋಗ್ರಿ ಸ್ಪೀಕರ್ನಲ್ಲಿ ಇದ್ರೊಳಗೆ ಹಾಕ್ಬಿಡಿ ಅಷ್ಟೇ. ಬೇಡ ಸ್ಪೀಕರ್ ಅವ್ರಿಗೆ ಇವ್ರು ಕೊಟ್ಬಿಡೋಣ. ಏನೋ ಮಾಡ್ರಿ. ಸೊ ಯಾಕೆ ಇವಾಗ ಊಟ ಮಾಡ್ಬೇಕು. ಊಟ ಏನು? ಅನ್ನ ಸಾರು ಐತೆ. ಅನ್ನ ಸಾಂಬಾರಾ? ಅದನ್ನು ತಿನ್ನಿಸ್ತಾರೆ ಅವರು. ಅಷ್ಟರಲ್ಲಿ ಒಂದು ರೌಂಡ್ ಗೈಸ್ ಸ್ನಾನ ಮಾಡ್ಕೊಂಬಂದ್ಬಿಡ್ತೀನಿ, ಯಾಕೆಂದರೆ ನಾಳೆಯಿಂದ ಕಾಲೇಜ್ ಇಲ್ಲ. ಸೊ ಇವಾಗ ಸ್ನಾನ ಮಾಡಿಕೊಂಡ್ರೆ ಬೆಳಗ್ಗೆ ಫ್ರೆಶ್ ಒಳ್ಳೆ ನಿದ್ದೆ ಮಾಡ್ಬೋದು ಗೈಸ್. ಇವಾಗ ಸ್ನಾನ ಮಾಡಿಕೊಂಡು ಒಳ್ಳೆ ನಿದ್ದೆ ಮಾಡಿ ಬೆಳಗ್ಗೆ ಲೇಟಾಗಿ ಎದ್ದೊಳ್ತೀನಿ. ಆ್ಯಂಡ್ ನಾಳೆ ಒಂದು ಕ್ರೇಜಿ ಚಾಲೆಂಜ್ ಬ್ಲಾಗ್ ಮಾಡ್ತಾಯಿದ್ದೀವಿ. ಚಾಲೆಂಜ್ ಮೀನ್ಸ್ ಒಂದು ಗೇಮ್ ಆಡ್ತಾಯಿದ್ದೀವಿ. ಸೊ ಅದು ಆಡ್ತೀವೋ ಇಲ್ವೋ ಅಂತ ನನಗಂತೂ ಡೌಟ್. ಯಾಕೆಂದರೆ ನನ್ನ ಫ್ರೆಂಡ್ಸ್ ಬಂದರೆ ಆಡ್ತೀವಿ, ಇಲ್ಲಾಂದರೆ ಆ್ಯಸ್ ಯೂಶುವಲ್ ನಾವು 50-50 ಚಾನ್ಸಸ್ ಇದೆ ಅಷ್ಟೇ. ಅವ್ರು ಬರ್ತಾರೆ ಅಂತ ಕನ್ಫರ್ಮ್ ಹೇಳಲ್ಲ ನಾನು. ಒಂದು 50-50 ಚಾನ್ಸಸ್ ಅವ್ರು ಬರ್ತಾರೆ ಹತ್ರ ಇಲ್ಲ ಅಂತ. ಸೊ ನೋಡೋಣ. ಇವಾಗ ಸ್ನಾನ ಮಾಡಿಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾವೇ ಇವಾಗ ಸ್ನಾನ ಮಾಡಿಕೊಂಡು ತಲೆ ಇಲ್ಲಿ ಎಲ್ಲೋಗ್ತಾ ಇದ್ದೀನಿ ಅಂತಂದರೆ, ಅದೇ ಒಂದು ಅಣ್ಣ ಇದ್ದಾರೆ ಗೊತ್ತಿರೋರು, ಅವ್ರಿಗೆ ಫೋನ್ ತೊಗೊಳಕ್ಕೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅವ್ರ ಫೋನ್ ತೊಗೊಳಕ್ಕೆ ಯಾರು ತೊಗೊಬೇಕು ಅಂತ ಅವ್ರು ಡಿಸೈಡ್ ಮಾಡೋಕ್ಕೆ ಗೊತ್ತಲ್ಲ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ
ಅವ್ರಿಗೆ ಯಾವುದೋ ಒಂದು ತೊಗೊಟ್ಬಿಟ್ಟು ಬರೋಣ. ಚೆನ್ನಾಗಿರೋದೇ ತೊಗೊಂಡೋಣ. ಸೊ ಯಾವ್ದು ತೊಗೋತೀವಿ ಅನ್ನೋ ತೋರಿಸ್ತೀವಿ. ನಾನು ನಮ್ಮ ಮಮ್ಮಿ ಹೋಗ್ತಾಯಿದ್ವಿ. ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ. ಲೆಟ್ಸ್ ಗೋ. ಗೈಸ್ ಇದನ್ನು ತೊಗೊಂಡ್ರಿ ಇವಾಗ ಐಟಲ್ಲಣ್ಣ. ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಸೊ ಗೈಸ್ ಫೈನಲಿ ಅವ್ರ ಮೊಬೈಲ್ ತೊಗೊಂಡ್ರು. ನಾನು ನಮ್ಮಮ್ಮ ಹೋಗ್ತಾ ಇದ್ದೀವಿ ಮನೆಗೆ. ಬನ್ನಿ ಹೋಗೋಣ. ಅವ್ರಿಗೆ ಎಮರ್ಜೆನ್ಸಿ ಇತ್ತು ಗೈಸ್. ಸೊ ಅದಕ್ಕೋಸ್ಕರ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಯಾವ ಥರ ತೊಗೊಬೇಕು ಅನ್ನೋದು. ಅದಕ್ಕೆ ಅವ್ರಿಗೆ ಕೊಡಿಸಿ ನಾನು ನಮ್ಮ ಮಮ್ಮಿ ಹೋಗ್ತಾ ಇದ್ದೀವಿ. ಬನ್ನಿ ಮನೆಗೆ ಹೋಗಿ ಇಲ್ಲಿ ಸೌಂಡು ಕೇಳಿಸಲ್ಲ ನಿಮ್ಗೆ, ನಾನೇನೇ ಮಾತಾಡಿದ್ರು. ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಲೆಟ್ಸ್ ಗೋ. ಗೈಸ್ ಟ್ಯಾಬ್ಲೆಟ್ ತೊಗೊಂಡು ನಮ್ಮ ಅಮ್ಮಂಗೆ ಹಂಗೆ ಒಂದು ಯೂನಿಬಿಕ್ದು ಬಿಸ್ಕೆಟು ಡ್ರೈ ಫ್ರೂಟ್ಸ್ದು ತೊಗೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಸ್ಮೋಕಿಂಗ್ ಮತ್ತು ಡ್ರಿಂಕ್ಸ್ ಮಾಡ್ತಿದ್ರೆ ಎಲ್ಲರೂ ಬಿಟ್ಬಿಡಿ, ಯಾರೂ ಅದನ್ನು ಮಾಡಬೇಡಿ. ಬ್ಯಾಡ್ ಹ್ಯಾಬಿಟ್ ಅದು. ಶಿ